ವೆಲ್ಕಮ್ ಬ್ಯಾಕ್. ಇದು ರಾಜ್ಯದ ಇಂಧನ ಸಚಿವರು ಮಿಸ್ ಮಾಡದೆ ನೋಡಲೇಬೇಕಾದಂತಹ ಸ್ಟೋರಿ. ಫ್ರೀಡಂ ಟಿವಿಯ ಮೆಗಾ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು. ಬಾಗಲಕೋಟೆ ಕೆಪಿಟಿಸಿಎಲ್ನಲ್ಲಿ ಲೂಟಿ ಬಟಾ ಬಯಲಾಗಿದೆ. ನಿಮ್ಮ ಫ್ರೀಡಂ ಟಿವಿ ಬ್ಲಾಸ್ಟ್ ಮಾಡ್ತಾ ಇದೆ ಒನ್ ಆಫ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅನ್ನ ಹಾಕೋ ಕೆಪಿಟಿಸಿ ಆಫೀಸ್ಗೆ ಕನ್ನ ಹಾಕಿದ ಅಧಿಕಾರಿಗಳು, ದಾಖಲೆ ಬಿಚ್ಚಿಟ್ಟ ಕಿರಿಯ ಇಂಜಿನಿಯರ್ ನಾರಾಯಣ ಭಜಂತ್ರಿ, ಡಾಟಾ ಎಂಟ್ರಿ ಆಪರೇಟರ್ ಕೈಚಳಕ, ಇಲಾಖೆಯ ಹಣ ಗುಳುಮು, ಸಿಬ್ಬಂದಿ ಜೊತೆ ಹೊರಗಿನವರ ಅಕೌಂಟಿಗೂ ಮನಿ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಮಾಹಿತಿ ಇದೆ. ಡಾಟಾ ಎಂಟ್ರಿ ಆಪರೇಟರ್ ಮೂಲಕ ಹಣ ವರ್ಗಾವಣೆ ಅನ್ನೋ ವಿಚಾರ, ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಆಪರೇಟರ್, ಬಾಗಲಕೋಟೆ ಕೆಪಿಟಿಸಿಎಲ್ ಕಚೇರಿಯಲ್ಲಿ ಆಡಿದ್ದೇ ಆಟ, ಹಣ ಪಡೆದವರು ಅನೇಕರಿದ್ರು, ಓರ್ವನಿಗೆ ಮಾತ್ರ ಶಿಕ್ಷೆ. ಜೆಇ ನಾರಾಯಣ ಭಜಂತ್ರಿ ಖಾತೆಗೆ 20 ಲಕ್ಷ ಹಣ ವರ್ಗಾವಣೆ ಆಗಿದೆ. 6 ತಿಂಗಳಿನಿಂದ ಜೆಇ ನಾರಾಯಣ ಭಜಂತ್ರಿ ಸಂಬಳ ಹೋಲ್ಡ್ ಆಗಿದೆ. ನಾರಾಯಣ ಭಜಂತ್ರಿ ಹೆಂಡತಿ ಖಾತೆಗೂ 3 ಲಕ್ಷ ರೂಪಾಯಿ ವರ್ಗಾವಣೆ ಆಗಿತ್ತಂತೆ. ಇದು ಫ್ರೀಡಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಅನ್ನ ಹಾಕೋ ಕೆಪಿಟಿಸಿ ಆಫೀಸಿಗೆ ಕನ್ನ ಹಾಕಿದಂಥ ಅಲ್ಲಿದೆ ಸಿಬ್ಬಂದಿ, ಅಲ್ಲಿದೆ ಅಧಿಕಾರಿ. ಕೆಪಿಟಿಸಿಎಲ್ನಲ್ಲಿ ಲೂಟಿ ನಡೆದಿದೆ. ದಾಖಲೆ ಬಿಚ್ಚಿಟ್ಟ ಕಿರಿಯ ಇಂಜಿನಿಯರ್ ನಾರಾಯಣ್ ಭಜಂತ್ರಿ, ಅದೇ ಕಚೇರಿಯ ಕಿರಿಯ ಇಂಜಿನಿಯರು ನಾರಾಯಣ್ ಭಜಂತ್ರಿ ದಾಖಲೆ ಸಮೇತ ಬಿಚ್ಚಿಟ್ಟಿದ್ದಾರೆ. ಡಾಟಾ ಎಂಟ್ರಿ ಆಪರೇಟ್ರು ಅವನು. ಸೊ ಇಲಾಖೆಯ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವಂತಹದ್ದು. ಹೊರಗಿನವರ ಅಕೌಂಟಿಗೂ ಟ್ರಾನ್ಸ್ಫರ್ ಮಾಡಿದ್ದಾನೆ. ಡಾಟಾ ಎಂಟ್ರಿ ಆಪರೇಟರ್ ಮೂಲಕ ಹಣ ವರ್ಗಾವಣೆ, ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಂಥ ಆಪರೇಟರ್. ಇವನು ಖಾಯಂ ಏನು ಸಿಬ್ಬಂದಿ ಏನಲ್ಲ, ಗುತ್ತಿಗೆ ಆಧಾರದಲ್ಲಿ ಕಾಂಟ್ರಾಕ್ಟ್ನಲ್ಲಿ ಕೆಲಸಕ್ಕಿದ್ದ. ಇವನು ಮಾಡಿರೋ ಕೆಲಸ ಇದು. ಸೊ ಈ ಬಗ್ಗೆ ಕಿರಿಯ ಅಧಿಕಾರಿ ನಾರಾಯಣ್ ಭಜಂತ್ರಿ ಮಾತನಾಡಿದ್ದಾರೆ, ನೋಡ್ಕೊಂಬರೋಣ. ಕಿರಿಯ ಇಂಜಿನಿಯರ್ ಆಗಿ ಕೆಲಸ ಮಾಡಕತ್ತೇನೆ ರೀ ಕಾತರ್ಕಿ ಒಳಗೆ. ಈಗ 6 ತಿಂಗಳಾಯ್ತು ರೀ, ಪೇಮೆಂಟ್ ಇಲ್ಲ, ಏನಿಲ್ಲ, ಎಲ್ಲ ಹೋಲ್ಡ್ ಇಟ್ಕೊಂಡೈತಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅವರ ಐತಲ್ಲ, ಸಿಕ್ಕಂಗೆ ಮೊದಲೆಲ್ಲ ಮೊತ್ತ ಅಮೌಂಟ್ಗಳನ್ನ ಹಾಕಿ, ಈಗ ನೋಡಿದ್ರೆ ಐತಲ್ಲ ಜೀವನ ಆಧಾರಕ್ಕೂ ಗತಿ ಇಲ್ದಂಗೆ ಮಾಡಿ ಐತಲ್ಲ ಬೀದಿ ಸುತ್ತಿಸುವಂಥ ಪರಿಸ್ಥಿತಿಗೆ ತಂದಿಟ್ಟಾರ್ರಿ. ಆಗಿದ್ದು ಏನೈತಂದ್ರೆ ಅವರು ಹೆಚ್ಚುವರಿ ಐತಲ್ಲ ಅಮೌಂಟ್ಗಳನ್ನ ಅಕೌಂಟಿಗೆ ಹಾಕಿದ್ರು. ಹೆಚ್ಚುವರಿ ಬಂದತ್ರಿ ಅಂತ ಐತಲ್ಲ, ವಾಪಸ್ ವಾಪಸ್ ಇಸ್ಕೊಂಡು ಈಗ ನೋಡಿದ್ರೆ ವಾಪಸ್ ಕೇಳಕ್ಕೆ ಹೋದ್ರೆ, ಪೇಮೆಂಟ್ ಕೇಳಕ್ಕೆ ಹೋದ್ರೆ ಐತಲ್ಲ, ಪೇಮೆಂಟ್ ಬರಂಗಿಲ್ಲ ರೀ ನಿಮಗಂತ ಕೇಳ್ತಾರೆ. ಕೆ ಬಿ ಡಿಪಾರ್ಟ್ಮ್ಯಾಗ ಕೆಲಸ ಮಾಡಕತ್ತಾರ ರೀ. ಮತ್ತು 6 ತಿಂಗಳಿಂದ ನಮ್ಮ ಪೇಮೆಂಟ್ ಹೋಲ್ಡ್ ಇಟ್ಟಾರ್ರಿ. ಅದು ಗೊತ್ತಿಲ್ಲ ರೀ ಸರ್, ತಾವು ಹಾಕ್ಯಾರ್ರಿ ಅಮೌಂಟ್ ಹೆಚ್ಚಿಗೆ ಹಾಕಿ, ತಮಗೆ ಬಂದಿಲ್ಲೋ ಏನೋ ಗೊತ್ತಿಲ್ಲ ರೀ. ನಮ್ಮ ಪೇಮೆಂಟ್ ಮಾತ್ರ 6 ತಿಂಗಳಿಂದ ಹೋಲ್ಡ್ ಇಟ್ಟಾರ. ಮತ್ತು ತಮ್ಮ ಪೇಮೆಂಟ್ ಮಾಡ್ಕೋಕತ್ತಾರ ರೀ. 6 ತಿಂಗಳಿಂದ ನನ್ನ ಗಂಡ ಹಾರ್ಟ್ ಆಪ್ರೇಷನ್ ಆಗಿ ಹಾರ್ಟಿನ ಗುಳಿಗಿಲ್ಲ. ಮತ್ತು ನಡು ಮೇ 30ಕ್ಕೆ ಗಾಡಿ ಮ್ಯಾಗಿಂತ ಉಷ್ಟ್ರು 5 ಜನ ಮಕ್ಕಳು ಹಿಡ್ಕೊಂಡು ಉಷ್ಟ್ರು ಜನ ಬಿದ್ರೂ ಹೋಗಿ ಕೇಳಿದ್ರು ಅವ್ರೇನು ನಮ್ಮ ಮ್ಯಾಗ ರೆಸ್ಪಾನ್ಸ್ ಮಾಡಿಲ್ಲ. ಅದು ನಮ್ಮ ಸಂಬಂಧ ಇಲ್ಲ, ನೀವು ಅಲ್ಲಿ ಹೋಗಿ ಕೇಳ್ರಿ, ಇಲ್ಲಿ ಹೋಗಿ ಕೇಳ್ರಿ, ಗುಂಡನವ್ರ ಸರ್ ಅಂದಾರಿ, ಚಿನ್ನಪ್ಪ ಗುಂಡನವ್ರ ಸರ್. ಅದು ಯಾವ ಕಾರಣಕ್ಕೆ ಹಾಕ್ಯಾರ ನಮ್ಗೆ ಗೊತ್ತಿಲ್ಲ ರೀ. 3 ಲಕ್ಷ ಹಾಕಿ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಬಾಗಲಕೋಟೆಯ ಪ್ರತಿನಿಧಿ ರಾಜು ಫೋನ್ ಸಂಪರ್ಕದಲ್ಲಿ. ರಾಜು, ಇದು ಏನು ಅಧ್ವಾನ ರಾಜು? ಇದು ಕೆಪಿಟಿಸಿಎಲ್ನಲ್ಲಿ ಆತ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಿದ್ದಂತೆ ಗುತ್ತಿಗೆ ಆಧಾರದಲ್ಲಿ. ಸೊ ಆ ಕೆಲಸಗಾರ ತನ್ನ ಖಾತೆಯಲ್ಲಿ ಇರೋಬರೋ ಬೇರೆಯವ್ರ ಖಾತೆಗೆಲ್ಲ ಹಣ ಹಾಕಿರುವಂತಹದ್ದು ಈ ಫ್ರಾಡ್ ಅಥವಾ ಏನಿದು? ಈ ಅಧ್ವಾನದ ಬಗ್ಗೆ ಏನಿದೆ ಮಾಹಿತಿ ರಾಜು? ಎಸ್, ಸಂಪರ್ಕ ಕಡಿತ ಆಗಿದೆ, ಮತ್ತು ಸಂಪರ್ಕಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕಿದ್ದಂತಹ ಸಿಬ್ಬಂದಿ ಮಿಸ್ಯೂಸ್ ಮಾಡ್ಕೊಂಡಿರೋದು, ಅಧಿಕಾರ ದುರುಪಯೋಗ, 20 ಲಕ್ಷ ಹಣ ವರ್ಗಾವಣೆಗೆ. ಯಾರಪ್ಪನ ದುಡ್ಡು? 6 ತಿಂಗಳಿನಿಂದ ಜೆಇ ನಾರಾಯಣ ಭಜಂತ್ರಿ ಸಂಬಳ ಹೋಲ್ಡ್ ಆಗಿದೆ. ನಾರಾಯಣ ಭಜಂತ್ರಿ ಹೆಂಡತಿ ಖಾತೆಗೂ 3 ಲಕ್ಷ ಹಣ ವರ್ಗಾವಣೆ ಆಗಿದೆ. ಸೊ ಮತ್ತೆ ಸಂಪರ್ಕದಲ್ಲಿ ರಾಜು, ಈ ಅಧ್ವಾನ ಏನು? ಕೆಪಿಟಿಸಿಎಲ್ ಸಿಬ್ಬಂದಿಯ ಈ ಕರ್ಮಕಾಂಡ ಏನು ರಾಜು? ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಏನು ಬಾಗಲಕೋಟೆಯ ಕೆಪಿಟಿಸಿಎಲ್ ನಲ್ಲಿ ಏನು ಮಾತೃ ಸಂಸ್ಥೆಗೆ ಅನೇಕ ಅಧಿಕಾರಿಗಳು ಕೂಡ ಶಾಕ್ ನೀಡಿರುವಂತದ್ದು ಕೂಡ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಏನು
ಹಿರಿಯ ಇಂಜಿನಿಯರ್ ಆಗಿರ್ತಕ್ಕಂಥ ನಾರಾಯಣ ಭಜಂತ್ರಿ ಹಾಗೂ ಆತನ ಹೆಂಡತಿಯು ಕೂಡ ಇವರು ಹಣ ವರ್ಗಾವಣೆ ಮಾಡಿಕೊಂಡ ಈ ಒಂದು ಅಕ್ರಮ ಎಸಗಿರುವಂತಹ ಪ್ರಕರಣ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಏನು ಒಂದು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ಬೋನಸ್ಗಳಂತ ಹೇಳಿ ಹಣವನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಅದು ತಮ್ಮ ನೀಡುವಂತ ಸಂಬಳದ ಜೊತೆಗೆ ಹೆಚ್ಚುವರಿಯಾಗಿ ಹಣವನ್ನ ಬೇರೆ ಬೇರೆ ಖಾತೆಗಳ ಮೂಲಕ ಅಂದ್ರೆ ಬೇರೆ ಬೇರೆ ಈ ಒಂದು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿರುವಂತಹ ಕೆಲವೊಂದಿಷ್ಟು ಸಿಬ್ಬಂದಿಗಳ ಒಂದು ಅಕೌಂಟ್ಗೆ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಕೆಪಿಟಿಸಿಎಲ್ ಇಲಾಖೆಗೆ ಒಂದು ಆರ್ಥಿಕವಾಗಿ ನಷ್ಟ ಮಾಡಿರುವಂತಹ ಪ್ರಕರಣ ಒಂದು ಬೆಳಕಿಗೆ ಬರ್ತಾ ಇದೆ. ಯಾವುದೇ ಒಂದು ಹಣ ವರ್ಗಾವಣೆ ಆಗ್ಬೇಕಾದ್ರೆ ಆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕೇಸ್ ವರ್ಕರು, ಹಿರಿಯ ಸಹಾಯಕರು, ಲೆಕ್ಕಾಧಿಕಾರಿ, ಕ್ಯಾಶರ್ ಮತ್ತು ಡಬಲಿ ಇಂಥ ಎಲ್ಲ ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಈ ಒಂದು ಹಣವನ್ನ ವರ್ಗಾವಣೆ ಮಾಡಬೇಕಾಗುತ್ತೆ. ಆದ್ರೆ ಇಷ್ಟೆಲ್ಲಾ ಕೂಡ ನಡ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾಗಿ ತಮಗೆ ಗೊತ್ತೇ ಇಲ್ಲ ಏನೋ ಅನ್ನುವ ಹಾಗೆ ಕೆಲವು ಮರೆಮಾಚಿ ಈ ಒಂದು ಎಲ್ಲವನ್ನು ತಪ್ಪಿಸಿಕೊಂಡು ಕೆಲವೊಂದಿಷ್ಟು ಅಂದ್ರೆ ಕೇವಲ ನಾರಾಯಣ ಭಜಂತ್ರಿಯ ಮೇಲೆ ಅಷ್ಟೇ ಒಂದು ತಪ್ಪನ್ನು ಹೊರಿಸೋದರ ಮೂಲಕ ಈತನೇ ತಪ್ಪು ಮಾಡಿದ್ದಾನೆ ಅನ್ನುವುದು ಕೂಡ ಈಗ ಬಿಂಬಿಸುವಂತ ಕೆಲಸ ನಡೀತಾ ಇದೆ. ಈ ಎಲ್ಲವೂ ಕೂಡ ಅಂದ್ರೆ ಕನಿಷ್ಠ 6 ತಿಂಗಳಿಂದ ನಿರಂತರವಾಗಿ ಈತನೇ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಈತನ ಸಂಬಳವನ್ನು 6 ತಿಂಗಳಿಂದ ಹೋಲಿಟ್ಟಿರುವಂತದ್ದು ಕೂಡ ಈಗ ಪ್ರಕಟ ಬೆಳಕಿಗೆ ಬಂತು. ತಪ್ಪು ಮಾಡಿದ ಎಷ್ಟು ಜನ ಇದ್ದಾರೆ, ಈ ಹಣವನ್ನು ಎಷ್ಟು ಪಡೆದಿದ್ದಾರೆ, ಅವರೆಲ್ಲವನ್ನೂ ಕೂಡ ಎಲ್ಲರೂ ಕೂಡ ಇದರಲ್ಲಿ ತಪ್ಪಿಸಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಆಗ್ಬೇಕಂತಕ್ಕಂಥದ್ದು ನಾರಾಯಣ ಭಜಂತ್ರಿ ಅವರ ಒಂದು ಆರೋಪ ಆಗಿರುವಂತದ್ದು. ಶಾಹಿಲ್, ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ.